ಇವೆಲ್ಲ ನಾಟಿ ಹಸುಗಳು ಈ ಮೇಸ ಎಲ್ಲ ಮಿಕ್ಸ್ ಅಲ್ಲವೆ ನೋಡಿ. ಕಲ್ಲಳ್ಳಿ ಬೋರ ಸ್ವಾಮಿ ದೇವಸ್ಥಾನ. ಬಾ ಮಸಾಲೆ ನೋಡು, ಅವಾಗ ಸ್ವಲ್ಪ ಚಿಕ್ಕದಾಗಿತ್ತು, ಮುಂದೆ ಸ್ಟಾರ್ಟಿಂಗ್ ಅವಾಗ ಮಾಡಿದೆ, ಇವಾಗೆಲ್ಲ ದೊಡ್ಡದಾಗಿ ಮಾಡೋ. ಅದು ಅಡುಗೆ ಹಾಲು, ಊಟದ ಹಾಲು ಅದು. ದೇವಸ್ಥಾನ ಕೆಲಸ ಕಾಮಗಾರಿ ನಡೀತಾ ಇದೆ, ಕಲ್ಲಳ್ಳಿ ದೇವಸ್ಥಾನ. ಇನ್ನು ಸುಮಾರು ವರ್ಷ ಆಗುತ್ತೆ ಇದು. ಸ್ಟಾರ್ಟಿಂಗ್ ಅವಾಗದಿರೋ, ಅವಾಗ ನಾವು ನಮ್ಗೆ ದೇವಸ್ಥಾನ ಇಲ್ಲ ಅದೇ ಅಂತ ನಮಗೆ ಗೊತ್ತಿದ್ದಿಲ್ಲ. ಅವಾಗ ನಾವು ಕಾಲೇಜಲ್ಲಿ ಇದ್ದಾಗ ಆಗ ಜಿಯೋಗ್ರಫಿ ಲೆಕ್ಚರ್ ಒಬ್ಬರು ಹೇಳಿದರು, ಕಲ್ಲಳ್ಳಿ ಅಂತ ಪಕ್ಕದಲ್ಲಿ ವರಸ್ವಾಮಿ ಇದೆ ಐತೆ, ಸಾಲಿಗ್ರಾಮ ವಿಗ್ರಹದಲ್ಲಿ ಇರೋಂಥದ್ದು ತುಂಬ ವಿಶೇಷ ಆಗಿದೆ ನೋಡಿ ಅಂತ. ಆವಾಗ ನಮಗೆ ಗೊತ್ತಿಲ್ಲ, ಆವಾಗ ಚಿಕ್ಕದಾಗಿತ್ತು ದೇವಸ್ಥಾನ. ನೋಡಿ ಮುಂದೆ ನೋಡಿ, ಅವಾಗ ಆಗ ಹಿಂದೆ ಮುಸ್ಲಿಮರು ರಾಜರುಗಳು ದೊರೆಗಳು ಇರ್ತಲ್ಲ, ಅವಾಗ ಸುಲ್ತಾನ್ಗಳು, ಅವಾಗ ಹಿಂದೆ ಮುಸ್ಲಿಮರು ದಾಳಿ ಆದಾಗ ಆ ಟೈಮಲ್ಲಿ ದೇವಸ್ಥಾನ ಎಲ್ಲ ಹಾಳು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವಾಗೆಲ್ಲ ಗೋಪುರ ಎಲ್ಲ ತೆಗ್ದುಬಿಟ್ಟು ಅವಾಗ ಇವರೇ ಮರೆ ಮಚ್ಚಿಬಿಟ್ಟಿರ್ತಾರೆ. ಅವಾಗ ನಮ್ಮವರೇ ಅವ್ರ ದಾಳಿಯನ್ನು ತಪ್ಸೋಕ್ಕೆ ವಿಗ್ರಹಗಳೆಲ್ಲ ಹಾಳು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಹಂಗಾಗಿ ಇದು ಮತ್ತು ಆ ಕಡೆ ಪಕ್ಕದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಐತೆ ಗೊತ್ತಾ, ಬೆಳ್ತೂರಲ್ಲಿ ಕೋಟೆ ರಂಗನಾಥ. ಅಲ್ಲೂ ಅದೇ ಥರ ಮಾಡಿರ್ತಾರೆ, ಅಲ್ಲೂ ವಿಗ್ರಹ ಉಳಿಸ್ಬೇಕು ಏನಾದರೂ ಮಾಡಿ ಅಂತ ಅಂದ್ಬಿಟ್ಟು ದೇವಸ್ಥಾನ ಎಲ್ಲನೂ ಅವರೇ ತೆಗ್ದ್ಬಿಟ್ಟು ಎಲ್ಲ ಮುಚ್ಚಿಬಿಟ್ಟು ಗೋಪುರ ಎಲ್ಲನೂ ಮಾಡಿಬಿಟ್ಟಿರ್ತಾರೆ. ನಡಿ ನೋಡೋಣ ಏನು ಮಾಡೋರು. ಅದೇ ಥರ ಇದನ್ನು ಮಾಡಿರ್ತಾರೆ. ಆಮೇಲೆ ನಾವು ಬಂದಾಗ ಅವಾಗ ಏನು ಪೂಜೆ ಮಾಮೂಲಿ ಅರ್ಚಕರು ಒಬ್ರು ಇದ್ದರು, ಪೂಜೆ ಎಲ್ಲ ನಡೀತಾಯಿತ್ತು, ಚಿಕ್ಕದಾಗಿತ್ತು ದೇವಸ್ಥಾನ ಇರುವಾಗ, ಆವಾಗ ನಾವು ನೋಡಿದ್ದು. ಆಮೇಲೆ 10-15 ವರ್ಷದಿಂದ ಈಚೆಗೆ ಈಗೆಲ್ಲ ಮನೆ ಕಟ್ಟೋರು, ಅದು ಇದು ಸೈಟ್ ತೆಗಿಯೋರು ಅಂತ ಹೇಳ್ತಾ ಎಲ್ಲ ಅನುಕೂಲ ಆಯ್ತದೆ ಅಂತ ಅಂದ್ಬಿಟ್ಟು ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಸೈಟು, ಮನೆ, ಜಮೀನು ಯಾವುದೇ ಒಂದು ಇದ್ದಿದ್ರೂ ಎಲ್ಲ ಬಗೆಹರಿತವೆ ಅಂತ ಹೇಳ್ತಾರೆ. ಅದಕ್ಕೆ ಇವಾಗ ಜನ ಬರ್ತಾ ಇವಾಗ ದೊಡ್ಡದಾಗಿ ದೇವಸ್ಥಾನ ಎಲ್ಲ ಅಭಿವೃದ್ಧಿ ಮಾಡೋಕ್ಕೆ ಚೆನ್ನಾಗಿ ಮಾಡ್ತಾವ್ರೆ, ನೀಟಾಗಿ ನಡೀತಾ ಇದೆ ಎಲ್ಲ. ಆಯ್ತಲ್ಲ, ಅಲ್ಲಿ ನೋಡಿ ಕಂಬಗಳು ಯಾವ ಥರ ಕೊಡ್ದವ್ರು ಕಲ್ಲಲ್ಲಿ, ಮಿಷಿನಲ್ಲಿ, ಕಲ್ಲಲ್ಲಿ ನೋಡಿ. ಈಗ ಎಲ್ಲ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿದೆ ಅನಿಸುತ್ತೆ, ದೇವಸ್ಥಾನ ಎಲ್ಲ ಕಡೆ ಹಾಕಿರ್ತಾರೆ, ವಿಡಿಯೋಗಳು, ತುಂಬ ವಿಡಿಯೋಗಳು ಇದ್ದಾವೆ. ಆದರೂ ಇರಲಿ ಅಂತ ಒಂದು ಇನ್ಫಾರ್ಮೇಷನ್ಗೆ ಹೇಳ್ತಾ ಇದ್ದೀನಿ. ಇದು ಬಂದು ಕಲ್ಲಳ್ಳಿ ಅಂತ, ಕಲ್ಲಳ್ಳಿ ಗ್ರಾಮದಲ್ಲಿ ಇರೋಂಥದ್ದು, ಹೇಮಾವತಿ ನದಿ ಪಕ್ಕದಲ್ಲಿದೆ. ಹಾಗೆ ಇದು ಕೇರ್ಪೇಟೆ ತಾಲೂಕು ಮತ್ತು ಮಂಡ್ಯ ಜಿಲ್ಲೆ ಬರೋಂಥದ್ದು. ಗೋಡೆ ಕಲ್ಲಿಂದನೇ ಸುತ್ತಾಗಿ ಆಗ್ತಾಯಿತ್ತು ನೋಡಿ, ಹೊರಾಂಗಣ ಗೋಡೆ, ಇದು ಒಳಾಂಗಣ ಅಂತಿರೋಂಥದ್ದು. ಈ ಕಡೆಯಿಂದ KRS ಬ್ಯಾಕ್ ವಾಟರ್ ಕಡೆಯಿಂದನೂ ರೋಡ್ ಇದೆ, ಪಾಂಡವಪುರದಿಂದನೂ ಬರ್ಬೋದು, ಅಲ್ಲಿಂದನೂ ಒಂದು 30 ಕಿಲೋಮೀಟ್ರ್ ಆಯ್ತದೆ. ಈ ಕಡೆ ಕೇರ್ಪೇಟೆಯಿಂದನೂ ಬರ್ಬೋದು, ಕೇರ್ಪೇಟೆಯಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. KR ನಗರ ಕಡೆಯಿಂದನೂ ಈ ಕಡೆ ಸಂಗಮ ರೂಟು ಹೊಸ ಸೇತುವೆ ಆಗಿದೆ, ಆ ಕಡೆಯಿಂದನೂ ಬರ್ಬೋದು, ಈ ಕಡೆಯಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಬೇರೆ ಹಾಸನ ಟು ಮೈಸೂರು ರೋಡು ಇದೆ, ಅಲ್ಲೂ ಕೂಡ ಅಲ್ಲಿಂದನೂ ಬರ್ಬೋದು, ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಆಯ್ತದೆ. ಗೊತ್ತಿಲ್ಲ ಅಂದರೆ ಯಾರಾದರೂ ಹೊಸ್ದಾಗಿ ಬರೋಂಥವ್ರು ಬಂದು ನೋಡ್ಕೊಂಡು ಹೋಗ್ಬೋದು. ಸುತ್ತ 3-4 ಕಡೆಯಿಂದನೂ ಬರ್ಬೋದು, ರೋಡ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ನೋಡಿ. ಈ ನದಿ ಒಂದು ಅವಾಗ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ, ಅವಾಗ ಹೇಮಾವತಿ ನದಿಯಲ್ಲಿ ತಿರುನಾಮ ರೀತಿ ಒಂದು ಪ್ರದಕ್ಷಿಣೆ ಹಾಕಿ ಹೋಗುತ್ತೆ ಅಂತ. ಅವಾಗ ಇಲ್ಲಿ ಮೇಲಿಂದ ನೋಡಿದ್ರೆ ವಿಷ್ಣುವಿಗೆ ತಿರುನಾಮ ಹಾಕ್ತೀವಲ್ಲ, ಆ ರೀತಿಯಲ್ಲಿ ಒಂದು ನದಿ ತಿರುವನ್ನು ಪಡೆದಿದ್ದು ಇಲ್ಲಿ ಬಂದು
ಮುಂದೆ ಹಿಂಗೆ ಹೋಗಿ ಮುಂದೆ ಸಂಗಮ ಇದೆಯಲ್ಲ, ಅಲ್ಲಿ ಹೇಮಾವತಿ, ಲಕ್ಷ್ಮಣ ತೀರ್ಥ, ಕಾವೇರಿ ನದಿಗಳೆಲ್ಲ ಸಂಗಮ ಆಗುವಂಥ ಸ್ಥಳ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.